ಜನಾಜಾ ನಮಾಜ್. ಜನಾಜಾ ನಮಾಜ್ನಲ್ಲಿ 4 ತಕ್ಬೀರ್ಗಳು. 1 ಫಾತಿಹಾ, 2 ಸಲಾತ್, 3 ಮಯ್ಯತ್ಗೆ ದುವಾ, 4 ತಸ್ಲೀಂ. ಪುರುಷರ ಮಯ್ಯತ್ತಾಗಿದ್ದರೆ ತಲೆಯ ಭಾಗದಲ್ಲಿ ಇಮಾಮ್ ನಿಲ್ಲಬೇಕು. ಸ್ತ್ರೀಯರ ಮಯ್ಯತ್ತಾಗಿದ್ದರೆ ನಡುಭಾಗದಲ್ಲಿ ಇಮಾಮ್ ನಿಲ್ಲಬೇಕು. ಪುರುಷ ಮತ್ತು ಸ್ತ್ರೀಯರ ಮಯ್ಯತ್ತಾಗಿದ್ದರೆ ಸ್ತ್ರೀಯರ ಮಯ್ಯತ್ತನ್ನು ಕಿಬ್ಲದ ಕಡೆಗೆ, ಪುರುಷರ ಮಯ್ಯತ್ತನ್ನು ಇಮಾಮರ ಕಡೆಗೆ ಇಡಬೇಕು. ಮೊದಲ ತಕ್ಬೀರ್. ನಿಯತ್ ಮಾಡಿ ಕೈಯನ್ನು ಎತ್ತಿ ಎದೆಯ ಮೇಲೆ ಇಟ್ಟು ಸೂರಾ ಫಾತಿಹಾ ಓದುವುದು. ಅಲ್ಲಾಹು ಅಕ್ಬರ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅರ್ರಹ್ಮಾನಿರ್ ರಹೀಮ್. ಮಾಲಿಕಿ ಯೌಮಿದ್ದೀನ್. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ನಂತರ ಚಿಕ್ಕ ಸೂರತ್ತನ್ನು ಅಥವಾ ಕೆಲವು ಆಯತನ್ನು ಓದಬಹುದು. ಎರಡನೇ ತಕ್ಬೀರ್. ಎರಡನೇ ತಕ್ಬೀರ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಸಲಾತ್ ಹೇಳುವುದು. ಅಲ್ಲಾಹು ಅಕ್ಬರ್. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. ಓ ಅಲ್ಲಾ, ನೀನು ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಕೃಪೆ ವರ್ಷಿಸಿದಂತೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಕೃಪೆ ವರ್ಷಿಸು. ಖಂಡಿತವಾಗಿಯೂ ನೀನು ಸ್ತುತ್ಯರ್ಹನೂ ಪ್ರಶಂಸನೀಯನೂ ಆಗಿರುವೆ. ಓ ಅಲ್ಲಾ, ನೀನು ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಅನುಗ್ರಹ ವರ್ಷಿಸಿದಂತೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮತ್ತು ಅವರ ಕುಟುಂಬದ ಮೇಲೆ ಅನುಗ್ರಹ ವರ್ಷಿಸು. ಖಂಡಿತವಾಗಿಯೂ ನೀನು ಸ್ತುತ್ಯರ್ಹನೂ ಪ್ರಶಂಸನೀಯನೂ ಆಗಿರುವೆ. ಮೂರನೆಯ ತಕ್ಬೀರಿನ ನಂತರ ಮಯ್ಯತ್ಗಾಗಿ ಪ್ರಾರ್ಥಿಸುವುದು. ಅಲ್ಲಾಹು ಅಕ್ಬರ್. اللهم اغفر له وارحمه وعافه واعف عنه وأكرم نزله ووسع مدخله واغسله بالماء والثلج والبرد ونقه من الخطايا كما ينقى الثوب الأبيض من الدنس وأبدله دارا خيرا من داره وأهلا خيرا من أهله وزوجا خيرا من زوجه وأدخله الجنة وأعذه من عذاب القبر وعذاب النار. ಓ ಅಲ್ಲಾ, ಇವನಿಗೆ ಕ್ಷಮಿಸು, ದಯೆ ತೋರು, ಕ್ಷಮೆ ನೀಡು. ಇವನ ಆಗಮನವನ್ನು ಗೌರವಿಸು. ಇವನ ಪ್ರವೇಶ ಸ್ಥಳವನ್ನು ವಿಶಾಲಗೊಳಿಸು. ಜಲ, ಇಬ್ಬನಿ ಹಾಗೂ ಮಂಜುಗೆಡ್ಡೆಗಳ ಮೂಲಕ ಇವನನ್ನು ಇವನ ಪಾಪಗಳಿಂದ ಶುದ್ಧಿಗೊಳಿಸು. ಬಿಳಿ ವಸ್ತ್ರವನ್ನು ಕೊಳೆಯಿಂದ ಶುಚಿಗೊಳಿಸುವಂತೆ ಇವನ ಇಲ್ಲಿನ ನಿವಾಸಕ್ಕಿಂತ, ಬಂಧುಗಳಿಗಿಂತ, ಸಂಗಾತಿಗಳಿಗಿಂತ ಶ್ರೇಷ್ಠ ಸಂಗಾತಿಯನ್ನು ದಯಪಾಲಿಸು. ಸ್ವರ್ಗ ಪ್ರವೇಶ ಕೊಡು. ಸಮಾಧಿಯ ಶಿಕ್ಷೆ ಹಾಗೂ ನರಕದ ಶಿಕ್ಷೆಯಿಂದ ಪಾರು ಮಾಡು. ನಾಲ್ಕನೇ ತಕ್ಬೀರ್. ನಾಲ್ಕನೇ ತಕ್ಬೀರಿನ ನಂತರ ಸ್ವಲ್ಪ ಮೌನವಾಗಿದ್ದು ಒಂದು ಸಲಾಂ ಬಲಭಾಗಕ್ಕೆ ಹೇಳುವುದು. ಅಲ್ಲಾಹು ಅಕ್ಬರ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.